ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು ಈ ವರ್ಷ ಅಂದರೆ ಜನವರಿ ಮತ್ತು ಫೆಬ್ರವರಿ ಒಳಗಡೆ ಅಂದರೆ 2024-25ನೇ ಸಾಲಿನ ಎಕ್ಸಾಮ್ಸ್ ಒಳಗಡೆ ನವೋದಯ ಆಗಲಿ, ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಇವೆಲ್ಲ ಎಕ್ಸಾಮ್ಸ್ಗಳನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಬರೀತಿರ್ತೀರಿ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತಲೇ ನಾನು ಗಣಿತ ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ಕೂಡ ಮಾಡಿದ್ದೀನಿ. ಜೊತೆಗೆ ಹಿಂದೆ ನಡೆದಂಥ ಎಕ್ಸಾಮ್ಸಲ್ಲಿ ಕೇಳಿದಂಥ ಕ್ವಶನ್ಸ್ಗಳನ್ನು ತೊಗೊಂಡು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಡಿಸ್ಕಸ್ ಮಾಡ್ಕೊತಾ ಬರ್ತಾ ಇರ್ತೀನಿ. ಥರ ಸಾಕಷ್ಟು ವೀಡಿಯೋಗಳು ಮಾಡಿದ್ದೀನಿ. ಎಲ್ಲವೂ ಪ್ಲೇಲಿಸ್ಟ್ ಸೀರಿಯಲ್ ಆಗಿ ಸಿಗುತ್ತಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲ ವೀಡಿಯೋಗಳು ಏನಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ತವೆ. ಹಾಗಾದರೆ ಬನ್ನಿ, ಇವತ್ತು ಇಲ್ಲೊಂದು ಸಿಂಪಲ್ ಕ್ವಶನ್ಸ್ನ ಕೇಳಿದಾನೆ. ಕ್ವಶನ್ಸ್ ಏನಿದೆ ಅಂತೇಳಿ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಫಸ್ಟ್ ಕ್ವಶನ್ಸ್, 80,574 ಈ ಪದಗಳನ್ನು ಸಂಖ್ಯಾ ರೂಪದಲ್ಲಿ ಏನು ಮಾಡಿರಪ್ಪ ಅಂದ್ರೆ ಬರೆಯಿರಿ ಅಂತ ಹೇಳ್ತಾರೆ. ಸಂಖ್ಯಾ ರೂಪದಲ್ಲಿ ಬರೀಬೇಕು. 80,574 ನಮಗೆ ಈ ಥರ ಇದ್ದಾಗ 80,000 ಅಂತ ಹೇಳ್ಯಾರ. 500 80,000 ಅಂತಂದಾಗ 80,000 ಅಂದಾಗ 574 ಇದು ನೋಡ್ರಿ, ಬಿಡಿ 10, 100, 1000, 10,000 ಲಕ್ಷ ಮ್ಯಾಗ ಹೋಯ್ತು. ಇದು ಅಲ್ಲ. ಬಿಡಿ 10, 100, 1000, 10,000 ಇದು 80,000 ಅಂತ ಹೇಳಿದ್ರೆ 85,000 ಇದೆ. ಇದು ಅಲ್ಲ. ಇಲ್ಲಿ 80,574 ಅಂತ ಹೇಳಿದ್ರೆ ಇಲ್ಲಿ 24 ಅದ. ಹೀಗಾಗಿ ಇದು ಅಲ್ಲ. ಆಪ್ಷನ್ಸ್ ಏನಪ್ಪಾ ಅಂದ್ರೆ ಸಿ ರೈಟ್ ಆನ್ಸರ್. 80,574 ಆಪ್ಷನ್ಸ್ ಏನಿದೆಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ, ಸಿಂಪಲ್. ಇದನ್ನ 83,734 ಪ್ಲಸ್ 16,765 ಮೈನಸ್ 14,500 ಇದನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಮೊದಲ ಪಾಸಿಟಿವ್ ನಂಬರ್ಗಳನ್ನು ಕೂಡಿಸ್ಕೋಬೇಕು. 83,234 ನೆಕ್ಸ್ಟ್ 16,765 ಎರಡು ಕೂಡಿಸ್ರಿ. 5 4 9, 6 3 9, 7 2 9, 6 3 9, 8 1 9, 99,999 ಒಂದಿದು. ಇದನ್ನ ಏನು ಮಾಡೋಕಪ್ಪ ಅಂದ್ರೆ ಹೊಳೆ ಬರ್ಕೊಡ್ರಿ. 99,999 ಬಂತು. ನೆಕ್ಸ್ಟ್ ಅದ್ರ ಒಳಗೆ 14,500ನ ಮೈನಸ್ ಮಾಡಿ. 14,000 ಎಷ್ಟಪ್ಪ ಅಂದ್ರೆ 500ನ ಮೈನಸ್ ಮಾಡ್ಬೇಕು. ನೋಡ್ರಿ, ಇಲ್ಲಿ 9, ಇಲ್ಲಿ 9. ನೆಕ್ಸ್ಟ್ 9ರಾಗ 5 ಕಳೆದ್ರೆ 4. ಈ ಥರ ಆಪ್ಷನ್ ಸಿಕ್ತು ನನಗೆ, ಮುಗೀತು. 499 ಇರ್ಬೇಕು ಲಾಸ್ಟಿಗೆ. 499 ಮತ್ತು ಯಾವುದೇ ಆಪ್ಷನ್ಸ್ ಒಳಗಡೆ ಇಲ್ಲ. ಹೀಗಾಗಿ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಇದು ರೈಟ್ ಆನ್ಸರ್ ಆಗ್ತದೆ. ಬೇಕಾದ್ರೆ ಚೆಕ್ ಮಾಡಿರಿ. 9ರ 4 ಕಳೆದ್ರೆ 5, 9ರ 1 ಕಳೆದ್ರೆ 8, 85,499 ಆನ್ಸರ್ ಬರ್ತದೆ. ಒಂದು ವೇಳೆ ಏನಾದರೂ ಆಪ್ಷನ್ಸ್ ಒಳಗಡೆ 499 ಎಲ್ಲರೂ ಇತ್ತಪ್ಪ ಅಂದ್ರೆ ನೆಕ್ಸ್ಟ್ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಆಪ್ಷನ್ ಸಿಕ್ತಪ್ಪ ಅಂದ್ರೆ ಇದನ್ನೇ ಚೂಸ್ ಮಾಡಿ ನಾವು ನೆಕ್ಸ್ಟ್ ಕ್ವಶನ್ಸ್ ಏನು ನೋಡಕಪ್ಪ ಅಂದ್ರೆ ಟ್ರೈನ ಮಾಡಬೇಕು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ, ಎಲ್ಲ ಕ್ವಶನ್ ಪೇಪರ್ ಒಳಗಡೆನೂ ಡಿಫ್ರೆಂಟ್ ಆಗಿ ಕ್ವಶನ್ಸ್ಗಳನ್ನೇ ತೊಗೊಂಡು ಹೇಳ್ತಾ ಇದ್ದೀನಿ. ಎಲ್ಲವೂ ಈಸಿಯಾಗಿದ್ದಾವೆ. ಯಾವ ಥರ ನಾವು ಬಿಡಿಸ್ಕೋಬೇಕು ಅಂತೇಳಿ ನೀವು ನೋಡ್ರಿ. ಫಸ್ಟ್ ಇಲ್ಲಿ ಕ್ವಶನ್ಸ್ ಏನು ಕೇಳಿದಾರೆ ನೋಡ್ರಿ. ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆಯ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆಯ ಅಪವರ್ತಿ ಆಗಿರ್ತದೋ ಅಥವಾ ಅಪವರ್ತನ ಆಗಿರ್ತದೋ, ಎ ಮತ್ತು ಬಿ ಎರಡೂ ಸರಿಯೋ, ಈ ಮೇಲಿನ ಯಾವುದು ಅಲ್ಲ ಅಂತ ಕ್ವಶನ್ಸ್ನ ಕೇಳಿದಾನೆ. ಪ್ರತಿ ಸಂಖ್ಯೆ ಅಂದ್ರೆ ಈ ಉದಾಹರಣೆಗೆ 4. ಯಾವುದಾದ್ರೂ ಸಂಖ್ಯೆ ತೋರಿ. ಈ ಸಂಖ್ಯೆಯ ಅಪವರ್ತನ ಬರೀರಪ್ಪ ಅಂದ್ರೆ ಪ್ರತಿ ಸಂಖ್ಯೆಯ ಅದೇ ಸಂಖ್ಯೆಯ ಅಪವರ್ತನ ಅಂತ ಬಂದಾಗ ನೋಡ್ರಿ, ಅಪವರ್ತನ ಬರೀರಿ ಅಂದ್ರೆ ಇದರ ಅಪವರ್ತನ 1, ಇದರ ಅಪವರ್ತನ 2, ಇದರ ಅಪವರ್ತನ ನೆಕ್ಸ್ಟ್ 4 ಅಂತ ಕೇಳ್ತೀವಿ. ಪ್ರತಿ ಸಂಖ್ಯೆ ಅಪವರ್ತನ ಅದರ ಸಂಖ್ಯೆ ಅಪವರ್ತನೂ ಆಗಿರ್ತದೆ, ಜೊತೆಗೆ ಅಪವರ್ತನೂ ಕೂಡ ಆಗಿರ್ತದೆ. ಹೀಗಾಗಿ ಅಪವರ್ತ್ಯ ಬರೀರಿಯಪ್ಪ ಅಂದ್ರೆ 4. 4ರ ಅಪವರ್ತ್ಯ 4 4 4 8 ಈ ಥರ ಮಗ್ಗಿಗಳನ್ನು ಬರ್ಕೊಟ್ಟು ಹೋಗ್ತಿರ್ತೀರಿ, ಹೌದಾ? ಹೀಗಾಗಿ ಪ್ರತಿ ಸಂಖ್ಯೆಯ ಅದೇ ಸಂಖ್ಯೆಯ ಅಪವರ್ತನ ಮತ್ತು ಅಪವರ್ತನ ಎರಡೂ ಆಗಿರ್ತದೆ. ಹೀಗಾಗಿ ಆಪ್ಷನ್ಸ್ ಎ ಮತ್ತು ಬಿ ಎರಡೂ ಸರಿ ಅಂತ ಆನ್ಸರ್ನ ಬರೀಬೇಕಾಗ್ತದೆ. ನೆಕ್ಸ್ಟ್, ಒಂದು ಪೂರ್ಣ ವಸ್ತುವಿನ ಭಾಗವನ್ನು ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಬೇಕಾದ್ರೆ ಆ ಪೂರ್ಣ ವಸ್ತುವನ್ನು ಡ್ಯಾಶ್ ಭಾಗಗಳಾಗಿ ವಿಭಾಗಿಸಬೇಕು ಅಂತ ಕ್ವಶನ್ಸ್ ಇದೆ. ಇಲ್ಲಿ ನೋಡ್ರಿ, ಕ್ವಶನ್ಸ್ ಯಾವ ಥರ ಇದೆಯಪ್ಪ ಅಂದ್ರೆ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿ ಆಪ್ಷನ್ಸ್ಗಳು ಯಾವುದು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ. ಒಂದು ಪೂರ್ಣ ವಸ್ತುವಿನ ಭಾಗವನ್ನು ನಾವು ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಬೇಕಾದ್ರೆ ಆ ಪೂರ್ಣ ವಸ್ತುವನ್ನು ಡ್ಯಾಶ್ ಭಾಗಗಳಾಗಿ ವಿಭಾಗಿಸಬೇಕು ಅಂತ ಕ್ವಶನ್ಸ್ನ ಕೇಳ್ತಾನೆ. ಇಲ್ಲಿ ಸಮ ಭಾಗಗಳನ್ನಾಗಿ ಕಟ್ ಮಾಡಬೇಕು, ವಿಷಮ ಮಾಡಬೇಕು, ಅದಮ್ಮು ಮೇಲಿನ ಯಾವುದೂ ಅಲ್ಲ ಅಂತೇಳಿ ಆಪ್ಷನ್ಸ್ ಅಲ್ಲ. ಇಲ್ಲಿ ನೋಡ್ರಿ, ಇದೊಂದು ಪೂರ್ಣ ವಸ್ತು ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಬೇಕಾದ್ರೆ ಪೂರ್ಣ ವಸ್ತುವನ್ನು ಡ್ಯಾಶ್ ಭಾಗಗಳಾಗಿ
ನಾವು ಇದನ್ನು ಸಮಭಾಗಗಳಾಗಿ ಅಥವಾ ಸಮಭಾಗಗಳು ಅಂದರೆ ಇದು ಟೋಟಲ್ ಎಷ್ಟಾಯ್ತಪ್ಪ ಅಂದ್ರೆ 4 ಭಾಗದಾಗ ನಾನು ಇಲ್ಲಿ ಎಷ್ಟು ತಗೋತೀನೋ ಅದನ್ನು 1 ಭಾಗ 4ನೇ 1 ಅಂತೇಳಿ ಓದ್ತೀವಿ ನಾವು. ಹಾಗಾದ್ರೆ ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಬೇಕಾದ್ರೆ ಪೂರ್ಣ ವಸ್ತುವನ್ನು ಡ್ಯಾಶ್ ಭಾಗಗಳಾಗಿಪ್ಪ ಅಂದ್ರೆ ಸಮಭಾಗಗಳಾಗಿ ಇದನ್ನು ವಿಭಾಗಿಸಬೇಕು ಅಂತೇಳಿ ಬರೀಬೇಕಾಗುತ್ತೆ. ವಿಷಮ ಅದಮ ಅಂತೇಳಿ ಇದು ಅಷ್ಟೊಂದು ಸೂಟೇಬಲ್ ವರ್ಡ್ ಅಲ್ಲ. ಸಮಭಾಗಗಳನ್ನಾಗಿ ಮಾಡಿದೆವಪ್ಪ ಅಂದ್ರೆ ಇದನ್ನು ಭಿನ್ನ ರಾಶಿಯಲ್ಲಿ ನಾವು ಗುರುತಿಸಬಹುದು. ನೆಕ್ಸ್ಟ್ ಕ್ವೆಶನ್ಸ್. ಇಲ್ಲೊಂದು ಡಿಫ್ರೆಂಟ್ ಕ್ವೆಶನ್ಸ್ ಇದೆ ನೋಡ್ರಿ. ಭಿನ್ನ ರಾಶಿಯ 240ನೇಯ 144 ಇದರ ಸರಳ ರೂಪ ಅಂದರೆ 144 ಡಿವೈಡೆಡ್ ಬೈ ಎಷ್ಟಿದೆಪ್ಪ ಅಂದ್ರೆ 240 ಇದರ ಸರಳ ರೂಪನ ಬರೀರಿ ಅಂತ ಹೇಳ್ತಾರೆ. ಸರಳ ರೂಪ ಅಂತಂತಂದಾಗ ಇದು 12 ಮಗ್ಗಿ ಒಳಗಡೆ ಕಟ್ತಾ ಹೋಗ್ತದೆ. 12 12 144 12 24 ಇದೊಂದು 0 ಇದೆ 0. ನೆಕ್ಸ್ಟ್ ಇದು ಮತ್ತೆ ಯಾವ ಮಗ್ಗ ಕರ್ತಾ ಹೋಗ್ತೈತಿ 4 ಮಗ್ಗ ಕರ್ತಾ ಹೋಗ್ತೈತಿ. 4 ಮೂರಲೆ 12 4 5ಲೆ 20 3 ಉಳಿತು, ಕೆಳಗಡೆ 5 ಉಳಿತು. ಹಾಗಾದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಎಷ್ಟಪ್ಪ ಅಂದ್ರೆ 5ನೇ 3 ಆಪ್ಷನ್ಸ್ ಎಲ್ಲಿದೆಪ್ಪ ಅಂದ್ರೆ 3ರಲ್ಲಿದೆ. 5ನೇ 3 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕೋನದ ಅಳತೆಯ ಮಾನ ಯಾವುದು? ಕೋನವನ್ನು ಎದುರಾಗ ಅಳಿತೀವಪ್ಪ ಅಂದ್ರೆ ನಾವು ಡಿಗ್ರಿ ಒಳಗಡೆ ಅಳಿತೀವಿ. ಈ ಸದ್ದ ಒಂದು 90 ಡಿಗ್ರಿ, ಇದನ್ನು 90 ಮೇಲೆ ಏನು ಕೊಡ್ತೀವಪ್ಪ ಅಂದ್ರೆ ಈ ಥರ ಕೋನ ಡಿಗ್ರಿಯನ್ನು ಏನು ಮಾಡ್ತದಪ್ಪ ಅಂದ್ರೆ ಸೂಚಿಸ್ತದೆ. ಕೋನವನ್ನು ನಾವು ಸೆಂಟಿಮೀಟರ್ ಮೀಟರ್ ವ್ಯಾಟದಗಳೆಲ್ಲ ಡಿಗ್ರಿ ಒಳಗಡೆ ಅಳಿತೀವಿ. ನೆಕ್ಸ್ಟ್ ಕ್ವೆಶನ್ಸ್. ಕ್ವೆಶನ್ಸ್ ಏನಿದೆ ನೋಡ್ರಿ. 2 ಕಿಲೋಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ? 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಅಂತ ಗೊತ್ತಿದೆ. ಹಾಗಾದರೆ 2 ಕಿಲೋಮೀಟರ್ ಉದ್ದ 2000 ಮೀಟರ್ಗೆ ಸಮ. 2000 ಮೀಟರ್ ಇರುವುದು ಎಲ್ಲಿದೆ ನೋಡ್ರಿ. ಇಲ್ಲಿ 20 ಮೀಟರ್ ಇದೆ, ಇಲ್ಲಿ 200 ಮೀಟರ್ ಇದೆ, ಇಲ್ಲಿ 2000 ಮೀಟರ್ ಅದಲ್ಲ. ಹೀಗಾಗಿ ಆಪ್ಷನ್ಸ್ ಏನಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ. ಕೊಟ್ಟಿರುವ ಚಿತ್ರವನ್ನು ಸರಿಯಾದ ಆಯ್ಕೆಯನ್ನು ಗುರುತಿಸ್ರಿ. ಈ ಚಿತ್ರ ಯಾವುದನ್ನು ಹೋಲ್ತಾ ಇದೆ? ಆಯತ. ಎಸ್, ಇದು ಆಯತ ಹೋಲ್ತಾ ಇದೆ. ಹೀಗಾಗಿ ಆಪ್ಷನ್ಸ್ ಎ ರೈಟ್ ಆನ್ಸರ್. ಚೌಕ ಅಲ್ಲ. ಚೌಕದ ಎಲ್ಲ ಬಾಹುಗಳು ಏನಾಗುತ್ತಪ್ಪ ಸಮನಾಗುತ್ತವೆ. ಇಲ್ಲಿ ಪರಸ್ಪರ ಬಾಹುಗಳು ಏನಾಗಿದವಪ್ಪ ಅಂದ್ರೆ ಸಮನಾಗಿದ್ದಾವೆ. ಎಲ್ಲ ಬಾಹುಗಳು ಸಮನ ಇಲ್ಲ. ವೃತ್ತ ಅಂದ್ರೆ ಈ ತರ ವೃತ್ತ ಇರ್ತದೆ. ತ್ರಿಭುಜ ಅಂದ್ರೆ ಇದು ತ್ರಿಭುಜ. ಹೀಗಾಗಿ ಕೊಟ್ಟಿರುವ ಆಕೃತಿ ಯಾವುದಪ್ಪ ಅಂದ್ರೆ ಇಲ್ಲಿ ಆಯತ. ಹೀಗಾಗಿ ಆಯತ ರೈಟ್ ಆನ್ಸರ್ನ ಹಾಕಬೇಕು. ನೆಕ್ಸ್ಟ್ ಕ್ವೆಶನ್ಸ್. ಒಂದು ವರ್ಗಾಕಾರದ ಗೋಡೆಯ ಉದ್ದ 15 ಸೆಂಟಿಮೀಟರ್ ಇದೆ. ಅದರ ವಿಸ್ತೀರ್ಣ ಏನು ಅಂತ ಕ್ವಶನ್ಸ್ ಇದೆ. ಒಂದು ವರ್ಗಾಕಾರದ ಗೋಡೆ ಅಂದ್ರೆ ಒಂದು ಚೌಕನ್ನ ಗೋಡೆಯ ಉದ್ದ ಎಷ್ಟಿದಪ್ಪ ಅಂದ್ರೆ 15 ಸೆಂಟಿಮೀಟರ್ ಇದೆ. ಇದು 15 ಸೆಂಟಿಮೀಟರ್ ಅಪ್ಪ ಅಂದ್ರೆ ಇದ್ರೂ ಎಷ್ಟಿರ್ತದಪ್ಪ ಅಂದ್ರೆ 15 ಸೆಂಟಿಮೀಟರ್ ಇರ್ತದೆ. ಅದರ ವಿಸ್ತೀರ್ಣ ಅಂದ್ರೆ ಏನು ನೋಡಕಪ್ಪ ಅಂದ್ರೆ ಇದನ್ನ ಗುಣಿಸ್ಬೇಕು. ಹಾಗಾದ್ರೆ ಒಂದು ವರ್ಗಾಕಾರದ ಗೋಡೆಯ ಉದ್ದ 15 ಸೆಂಟಿಮೀಟರ್ ಇದೆ. ಅದರ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ಸ್ನ ಏನಪ್ಪ ಅಂದ್ರೆ 15 4 ಎಷ್ಟಪ್ಪ ಅಂದ್ರೆ ಇದು 15 ಇದೆ, ಇದು 15 ಇದೆ. ಹಾಗಾದ್ರೆ 15 4 60 ಚದರ ಸೆಂಟಿಮೀಟರ್ ಅಂತೇಳಿ ಇದರ ರೈಟ್ ಆನ್ಸರ್ ಆಗ್ತದೆ. 15 ಚದರ ಸೆಂಟಿಮೀಟರ್. ಒಂದು ವರ್ಗಾಕಾರದ ಗೋಡೆ ಉದ್ದ 15 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಹೌದಾ? ಇಲ್ಲಿ ನೋಡ್ರಿ 72 ಇದು ಬರಂಗಿಲ್ಲ. 30 ಸೆಂಟಿಮೀಟರ್ ಇದೆ, ಇದು 66 ಸೆಂಟಿಮೀಟರ್ ಇದೆ. 15 4 60 ಅಂದರೆ ಇದು 15 ಇತ್ತಪ್ಪ ಅಂದ್ರೆ ಇದು 15. ಇದು ಒಂದು ನಿಮಿಷ, ಇದು ಏನಿದೆಯಪ್ಪ ಅಂದ್ರೆ ಸೆಂಟಿಮೀಟರ್ ತಪ್ಪ ಅಂದ್ರೆ ಆಪ್ಷನ್ಸ್ ಚದರ ಸೆಂಟಿಮೀಟರ್ ಒಳಗಡೆನೆ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಚದರ ಸೆಂಟಿಮೀಟರ್ ಒಳಗಡೆ ಇದೆ. ಆದರೆ ಇದು 225 ಚದರ ಸೆಂಟಿಮೀಟರ್ ಏನೋ ಆಗುತ್ತೆ. 225 ಯಾಕಪ್ಪ ಅಂದರೆ ಇಲ್ಲಿ ನೋಡ್ರಿ, ಒಂದು ಚೌಕಾಕಾರದ ಎಲ್ಲ ಬಾಹುಗಳು ಏನಾಗಿರ್ತಾವಪ್ಪ ಅಂದ್ರೆ ಸಮನಾಗಿರ್ತಾವೆ. ಹೌದಾ? ಸಮನಾಗಿರ್ತಾವೆ. ಹಾಗಾದರೆ 15 ಇದು 15 ಇದನ್ನು ಹಾಗಾದರೆ 15 15 225 ಚದರ ಸೆಂಟಿಮೀಟರ್ ಅಂತ ಕೂಡ ಇದನ್ನು ಆಪ್ಷನ್ಸ್ದಾಗ ಇರ್ತದೆ. ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಹೀಗಾಗಿ ನಾವು ಇಲ್ಲಿ ವಿಸ್ತೀರ್ಣ ಅಂದಾಗ ಗುಣಿಸ್ಬೇಕು, ಅದೇ ಸುತ್ತಳತೆ ಅಂದಾಗ ಕೂಡಿಸ್ಬೇಕು. 15 4 ಸುತ್ತಳತೆ ಅಂತ ಕೇಳಬೇಕಾಗಿತ್ತು. ಅದು ಅವರು ವಿಸ್ತೀರ್ಣ ಅಂತ ಮೆನ್ಷನ್ ಮಾಡ್ಯಾರ ಅಲ್ಲಿ. ಕ್ವಶನ್ಸ್ ಇದು ಸುತ್ತಳತೆ ತಗೊಂಡು 15 ಸೆಂಟಿಮೀಟರ್ ತಪ್ಪ ಅಂದ್ರೆ ಇಲ್ಲಿ ಚದರ ಸೆಂಟಿಮೀಟರ್ದಾಗ ಬರಂಗಿಲ್ಲ. 15 4 60 ಸೆಂಟಿಮೀಟರ್ ಒಳಗಡೆ ಸುತ್ತಳತೆ ಅಂತಂದಾಗ ಸೆಂಟಿಮೀಟರ್ ತಂದು ಸೆಂಟಿಮೀಟರ್ದಾಗ ಬರ್ತದೆ. ಸುತ್ತಳತೆ ಬರ್ತಪ್ಪ ಅಂದರೆ ಚದರ ಸೆಂಟಿಮೀಟರ್ ಒಳಗಡೆ ಬರ್ತದೆ. ಇದೊಂದು ಅಬ್ಸರ್ವ್ ಮಾಡಿರಿ. ಸುತ್ತಳತೆ ಮತ್ತು ವಿಸ್ತೀರ್ಣ ನಿಮ್ಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಕ್ಲಾಸ್ ಹೇಳ್ತೀನಿ. ಅವಾಗ ಇಂಥ ಕ್ವಶನ್ಸ್ ಒಳಗೊಮ್ಮೆ ಟೈಪ್ ಮಿಸ್ಟೇಕ್ ಆಗಿ ಬಂದಿರ್ತಿರ್ತವೆ. ಇದನ್ನು ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ಸ್.
ಇದು ಯಾವ ಥರ ಸುತ್ತಳತೆ ಚದರ ಸೆಂಟಿಮೀಟರ್ ಯಾವ ಥರ ಬರ್ತದೆ, ಸುತ್ತಳತೆ ಯಾವ ಥರ ಬರ್ತದೆ ಅಂತ ಕನ್ಫ್ಯೂಸ್ ಕ್ಲಿಯರ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ಸ್, 33 2ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ. 33 2ರಿಂದ ಭಾಗಿಸಿದಾಗ 2 1 2 3 2 ಹೋದ್ರೆ 1 ಉಳಿತು. ನೆಕ್ಸ್ಟ್ 13 ಆಯಿತು. 2 6 ಎಷ್ಟಪ್ಪ ಅಂದ್ರೆ 12. 13 12 ಹೋದ್ರೆ 1 ಉಳಿತಾ. ಭಾಗಲಬ್ಧ ಎಷ್ಟಿಲ್ಲಿ ಬರುವ ಭಾಗಲಬ್ಧ ಕೇಳಿರಲ್ಲ ಅವರು, ಭಾಗಲಬ್ಧ ಅಂದ್ರೆ 16. ಶೇಷ ಕೇಳಿದ್ರಪ್ಪ ಅಂದ್ರೆ 1 ಉಳಿತದೆ. ಹೀಗಾಗಿ ಭಾಗಲಬ್ಧ ಕೇಳಿದರೆ ಭಾಗಲಬ್ಧ ಎಷ್ಟಪ್ಪ ಅಂದ್ರೆ 16. ನೆಕ್ಸ್ಟ್ ಕ್ವಶನ್ಸ್, ಇಲ್ಲಿ ನೋಡ್ರಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಅನಿತಾಳು ಒಂದು ಡಜನ್ ಬಾಳೆಹಣ್ಣಿಗೆ 48 ರೂಪಾಯಿನ ನೀಡಿದ್ದಾಳೆ. ಹಾಗಾದ್ರೆ ಪ್ರತಿ ಹಣ್ಣಿಗೆ ಎಷ್ಟು ರೂಪಾಯಿ ನೀಡಿದಂತಾಯ್ತು ಅಂತ ಕ್ವಶನ್ಸ್ ಇದೆ. ಅನಿತಾಳು ಒಂದು ಡಜನ್ಕ ಎಷ್ಟು ನೀಡಿದಾಳತ್ತಪ್ಪ ಅಂದ್ರೆ 48 ರೂಪಾಯಿ ನೀಡಿದ. ಹಾಗಾದ್ರೆ ಪ್ರತಿಯೊಂದು ಹಣ್ಣಿನ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಬೇಕಾದಾಗ ಒಂದು ಡಜನ್ಗೆ ಎಷ್ಟು ಇರ್ತಾವ್ರಿ? 12 ಇರ್ತಾವ. 12 ಭಾಗಾಕಾರ ಮಾಡೋದು. 12 4 ಎಷ್ಟು ರೀ? 48. ಹಾಗಾದ್ರೆ ಪ್ರತಿ ಹಣ್ಣಿನ ಬೆಲೆ ಎಷ್ಟಪ್ಪ ಅಂದ್ರೆ 4 ರೂಪಾಯಿ ಆಗಿರ್ತೈತಿ. ಹೀಗಾಗಿ ಆಪ್ಷನ್ ಸಿ ದಲ್ಲಿದೆ 4 ರೂಪಾಯಿ. ಅಥವಾ ಒಂದು ಬಾಳೆಹಣ್ಣಿಗೆ 4 ರೂಪಾಯಿ ಆದ್ರೆ 12 ಬಾಳೆಹಣ್ಣಿಗೆ ಎಷ್ಟು ಆಗ್ತೈತೆ ನೋಡ್ರಿ? 12 4 48 ಆಗ್ತೈತೆ. ಹಾಗಾದ್ರೆ ಒಂದು ಡಜನ್ಗೆ ಹಾಕಿ 48 ರೂಪಾಯಿ ಕೊಟ್ಟಾಳಂದ್ರೆ ಒಂದಕ್ಕೆ 4 ರೂಪಾಯಿ ಕೊಟ್ಟಂಗೆ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ, 77,000 ಮೈನಸ್ 69,395 ಈ ಸಂಖ್ಯೆಯ ವ್ಯತ್ಯಾಸವನ್ನು ಸಾವಿರ ಸ್ಥಾನ ಸಮೀಪಕ್ಕೆ ಅಂದಾಜಿಸಿ ಅಂತ ಕ್ವಶನ್ಸ್ ಕೇಳಿದ್ದಾರೆ. ನೋಡ್ರಿ, 77,000 ಒಳಗಡೆ ನೀವೇನು ಮಾಡಬೇಕಪ್ಪ ಅಂದ್ರೆ, ಮೊದಲ 69,395 ವ್ಯತ್ಯಾಸ ಕಳೀರಿ. 10 5 ಹೋದ್ರೆ 5, ಒಂದು ಕೈಲ 10 9 1 10 10 ಹೋದ್ರೆ 0, 3 1 4 ಆಯಿತು. 10 4 ಹೋದ್ರೆ 6, ಒಂದು ಕೈಲ 9 1 10 ಆಯಿತು. 17 10 ಹೋದ್ರೆ 7 ಉಳಿತು, ಒಂದು ಕೈಲ 7 7 ಹೋದ್ರೆ 0. ಸಾವಿರ ಸ್ಥಾನಕ್ಕೆ ಅಂದಾಜಿಸಿ ಅಂತ ಹೇಳಿದ್ದಾರೆ. ಸಾವಿರ ಸ್ಥಾನಕ್ಕೆ ಅಂದ್ರೆ ಬೆಳಿ 10 100 1000. ಸಾವಿರ ಸ್ಥಾನಕ್ಕೆ ಅಂದಾಜಿಸ್ತಾ ಇರ್ತಿದ್ದೀನಿ. ಅದ್ರ ಹಿಂದಿನ ಸ್ಥಾನ ನೋಡಬೇಕು. 5ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ ಈ ಸಂಖ್ಯೆಗೆ ಏನಾಗ್ತದೆ ಅಂತ ಹೇಳಿದ್ದೀನಿ, ಒಂದು ಸಂಖ್ಯೆ ಕೂಡ್ತದೆ. 7 ಇದ್ದಿದ್ದು 8 ಆಯಿತು. ಮುಂದಿನ ಎಲ್ಲ ಏನಾಗ್ತಪ್ಪ ಅಂದ್ರೆ 0 ಆಗಿ ಬದಲಾಗ್ತವೆ. 8,000 ಐತಿ. ಆಪ್ಷನ್ಸ್ ಬಿ ದಲ್ಲಿ ಇದೆ. 8,000 ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನು ಒಳಗೊಂಡಿದ್ದರೆ ಅದಕ್ಕೆ ಡ್ಯಾಶ್ ಅನ್ನುತ್ತಾರೆ ಅಂತ ಕ್ವಶನ್ಸ್ ಇದೆ. ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನು ಒಳಗೊಂಡಿದ್ದರೆ ಅದನ್ನು ಭಿನ್ನರಾಶಿ ಅಂತ ಕೇಳ್ತಾರೋ, ಕ್ಷೇತ್ರಫಲ ಅಂತ ಕೇಳ್ತಾರೋ, ದಶಮಾಂಶ ಭಿನ್ನರಾಶಿ ಅಂತ ಕೇಳ್ತಾರೋ, ಈ ಮೇಲಿನ ಯಾವುದು ಅಲ್ಲ ಅಂತ ಕ್ವಶನ್ಸ್ ಇದೆ. ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನು ಒಳಗೊಂಡಿದ್ದರೆ ಅದನ್ನು ದಶಮಾಂಶ ಭಿನ್ನರಾಶಿ ಅಂತ ಕೇಳ್ತೀವಿ. ಈ ಶಬ್ದ ಈಗ 124.6 ಅಂತಿದೆ. ಇದನ್ನು ದಶಮಾಂಶ ಅಂತೇಳಿ ನಾವು ಕರಿಬೇಕು. ದಶಮಾಂಶ ಸಂಖ್ಯೆಗಳು ಅಂತೇಳಿ. ಒಂದು ವೇಳೆ ಇದನ್ನೇ ಭಿನ್ನರಾಶಿಯಲ್ಲಿ ಬರೀರಿ ಅಂತ ಕ್ವಶನ್ಸ್ ಕೇಳಿದಾಗ 246 ಡಿವೈಡೆಡ್ ಬೈ 10 ಅಂತ ಕರಿತೀವಿ. ಇನ್ನು ದಶಮಾಂಶ ಭಿನ್ನರಾಶಿ ಅಂತ ಕೂಡ ನಾವು ಇದನ್ನು ಕರಿಬೇಕಾಗ್ತದೆ. ಬರೀ ದಶಮಾಂಶ ಬಿಂದುವನ್ನು ಒಳಗೊಂಡಿದ್ದರೆ ಇದನ್ನು ದಶಮಾಂಶ ಸಂಖ್ಯೆ ಅಂತೇಳಿ ನಾವು ಕರಿತೀವಿ. ಈ ದಶಮಾಂಶ ಸಂಖ್ಯೆ ಅಂತೇಳಿ ಆಪ್ಷನ್ಸ್ ಇಲ್ಲ. ನೆಕ್ಸ್ಟ್, 28,335 ರಾಮ, ಭೀಮಾ ಮತ್ತು ಸಂಜು ಸಮನಾಗಿ ಹಂಚಿಕೊಳ್ಳುವರು. ಹಾಗಾದರೆ ಪ್ರತಿಯೊಬ್ಬರಿಗೆ ದೊರೆತ ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ. ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 28,335 ರೂಪಾಯಿನ 3 ಮಂದಿ ಸಮನಾಗಿ ಹಂಚ್ಕೊಳ್ತಾ ಇರ್ತಾರೆ. ಹಾಗಾದ್ರೆ 3 ಜನ ಇದ್ದಾರಪ್ಪ ಅಂದ್ರೆ ನೋಡ್ರಿ, ರಾಮ, ಭೀಮಾ ಮತ್ತು ಸಂಜು 3 ಜನ ಇದ್ದಾರೆ ಅವರು. ಹಾಗಾದ್ರೆ 3ನೇ ಇದನ್ನ ಭಾಗಾಕಾರ ಮಾಡಿಕೊಂಡ್ರು. 3 ಬದಲು ಎಷ್ಟಪ್ಪ ಅಂದ್ರೆ 27. 28 27 ಅಂದ್ರೆ 1 ಉಳಿತದೆ. ಇದು 3 ಆಯ್ತು. 3 4 ಎಷ್ಟಪ್ಪ ಅಂದ್ರೆ 12. ನೋಡ್ರಿ, 13 12 ಹೋದ್ರೆ 1 ಉಳಿತು. 9 4 ಎಲ್ಲಿ ಇರ್ತೈತೆ ಅದು ರೈಟ್ ಆನ್ಸರ್. 9 3 ಇದೆ. ಹಾಗಾದ್ರೆ ಇದೇ ರೈಟ್ ಆನ್ಸರ್ ಆಗ್ತೈತೆ ನೋಡ್ರಿ. ಮುಗೀತೀಗ, ಮುಂದೊಂದು ಮಾಡುವ ಅವಶ್ಯಕತೆನೇ ಇಲ್ಲ. ಬೇಕಾದ್ರೆ ಚೆಕ್ ಮಾಡ್ರಿ, ಚೆಕ್ ಬಿಡ್ರಿ. ನೆಕ್ಸ್ಟ್ ಇಲ್ಲಿ ಏನಾಯ್ತಪ್ಪ ಅಂದ್ರೆ 3 ಉಳಿಸ್ಕೋಬೇಕು. ಮತ್ತೆ 3 4 12. 3 4 12. ಒಂದು ನಿಮಿಷ ಚೇಂಜ್ ಆಗ್ತೈತಿ. ಇಲ್ಲಿ 3 4 12. 13 12 ಹೋದ್ರೆ 1 ಉಳಿತದೆ, ಅದು 15 ಆಯಿತು. 3 5 15. 3 5 15. ಬಟ್ ಇಲ್ಲಿ ಆಪ್ಷನ್ಸ್ ಲಾಸ್ಟ್ಗೆ ಏನಿಲ್ಲಪ್ಪ ಅಂದರೆ ಇದನ್ನ 5 ಆಗಬೇಕಾಗಿತ್ತು, 4 ಆಗಿದೆ. 9445 ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ 9445. ಒಂದು ವೇಳೆ ಇದು ಆಪ್ಷನ್ಸ್ ತಪ್ಪುತ್ತಪ್ಪ ಅಂದ್ರೆ ನಿಮಗೆ ಏನಾಗ್ತದಪ್ಪ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅಂತೂ ಸಿಗ್ತದೆ. ಏನೂ ತಲೆ ಕೆಡಿಸ್ಕೋಬೇಕು. 4 ಆಪ್ಷನ್ಸ್ ಒಳಗಡೆ ಒಂದು ಆಪ್ಷನ್ಸ್ ಇಲ್ಲಪ್ಪ ಅಂದ್ರೆ ನೀವು ನಿಯರೆಸ್ಟ್ ಆಪ್ಷನ್ಸ್ ಇದನ್ನು ಹಾಕಿದ್ದೆ ನಾವು ಮುಂದಿನ ಲೆಕ್ಕ ಮಾಡ್ಲಾರನೆ ಇದನ್ನು ಹಾಕಿದ್ದೀವಿ. ಅದೇ ಏನಾಗಿರ್ತದಪ್ಪ ರೈಟ್ ಆನ್ಸರ್ ಆಗಿರ್ತದೆ. ಯಾಕಪ್ಪ ಅಂದ್ರೆ ಅದು
ತಪ್ಪಾಗಿತ್ತಪ್ಪ ಅಂದರೆ ನಿಮಗಂತೂ ಗ್ರೇಸ್ ಅಂತೂ ಸಿಗ್ತದೆ ಅಷ್ಟೇ. ನೆಕ್ಸ್ಟ್ ತೂಕದ ಆದರ್ಶಮಾನ ಯಾವುದು ಅಂತ ಕ್ವಶನ್ಸ್ ಇದೆ. ತೂಕವನ್ನು ನಾವು ಅದ್ರಾಗ ಹೇಳ್ತೇವೆ, ಮೀಟರ್ದಾಗ ಹೇಳ್ತೇವ? ಇಲ್ಲ. ಡೆಸಿ, ಕಿಲೋಗ್ರಾಮ ಇವೆಲ್ಲವೂ ಕೂಡ 5 ಅತ್ಯಂತ ಚಿಕ್ಕ ಆದರ್ಶಮಾನ ಅಂತ ಹೇಳ್ತಿರ್ತೀವಿ. ಇಲ್ಲಿ ಗ್ರಾಮ್ದಾಗೂ ಕೂಡ ತೂಕಗಳನ್ನು ಹೇಳ್ತೀವಿ, ಕಿಲೋಗ್ರಾಮ್ದಾಗ ಹೇಳ್ತೀವಿ. ಆದರೆ ತೂಕದ ಚಿಕ್ಕ ಆದರ್ಶಮಾನ ಅಂತ ಕ್ವೆಶನ್ಸ್ನ ಕೇಳಿದ್ರಪ್ಪ ಅಂದ್ರೆ ಡೆಸಿಗ್ರಾಮ್ ಹಾಕ್ರಿ. ಇವಾಗ ನಾವು ಆದರ್ಶಮಾನ ಅಂತ ಹೇಳಿದಾಗ ನಾವು ಗ್ರಾಮ್ ಅಂತ ಕೂಡ ಆನ್ಸರ್ನ ಇಲ್ಲಿ ಹಾಕಬಹುದು, ಅತ್ಯಂತ ಚಿಕ್ಕದು. ನೆಕ್ಸ್ಟ್ ಕ್ವೆಶನ್ಸ್. ಅರ್ಧ ದಿನದಲ್ಲಿ ನೋಡ್ರಿ, ಅರ್ಧ ದಿನದಲ್ಲಿರುವ ಗಂಟೆಗಳೆಷ್ಟು ಅಂತ ಕ್ವಶನ್ಸ್ ಇದೆ. ಒಂದು ದಿನ ಅಂದ್ರೆ 24 ಗಂಟೆ ಅಂತ ಕೇಳ್ತೀವಿ ನಾವು. ಅರ್ಧ ದಿನ ಅಂದ್ರೆ 24 ಅರ್ಧ 12, ಅದಾದ್ರೆ 12 ಗಂಟೆಗಳು ಒಂದು ಅರ್ಧ ದಿನದಲ್ಲಿ ಇರ್ತವೆ. ಒಂದು ದಿನ ಅಂದ್ರೆ 24 ಗಂಟೆ, ಅರ್ಧ ದಿನ ಕೇಳಿದ್ರೆ 12 ಗಂಟೆ ಆಗಿರ್ತವೆ. ಇನ್ನು ಸಿಲಿಂಡರ್ನಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ. ನೋಡ್ರಿ, 21 ಇಲ್ಲ 12 ಅಂಚುಗಳು ಎಲ್ಲಾಗಿರ್ತಪ್ಪ ಅಂದ್ರೆ ಆಯತ ಮತ್ತು ಚೌಕದಲ್ಲಿ ಇರ್ತವೆ. 8 ಶೃಂಗಗಳು ಇರ್ತಾವಲ್ಲಿ, ಹೀಗಾಗಿ ಇಲ್ಲಿ 0. ಸಿಲಿಂಡರ್ನಲ್ಲಿರುವಂಥ ಅಂಚುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ನಾವು ಇಲ್ಲಿ ಆನ್ಸರ್ನ 0 ಅಂತೇಳಿ ಹಾಕಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ನೂರ 120 ಡಿಗ್ರಿಯಷ್ಟು ತಿರುಗಿದಾಗ ಅದು ಮೊದಲಿನಂತೆ ಕಾಣುವ ಆಯ್ಕೆಯನ್ನು ಗುರುತಿಸಿದೆ ಅಂತ ಕ್ವಶನ್ಸ್ ಇದೆ. ಈ ಸರ್ ನೋಡ್ರಿ, ಈಗ ಟೇಬಲ್ನ ನಾವೇನು ಮಾಡೋಕ್ಕಪ್ಪ ಅಂದರೆ 120 ಡಿಗ್ರಿಯಷ್ಟು ತಿರುಗಿಸಿದಾಗ ಅದು ಮೊದಲಿನಂತೆ ಕಾಣುವ ಆಯ್ಕೆಯನ್ನು ಗುರುತಿಸಿದೆ ಅಂತ ಕ್ವಶನ್ಸ್ ತಕ್ಕಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತೇಳಿ ಗೊತ್ತಂದಾಗ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಯಾಕಪ್ಪ ಅಂದ್ರೆ 3 ಆಯಾಮದ ಆಕೃತಿಗಳು ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಹೇಳಿದ್ಮೇಲೆ ಎಲ್ಲ ಕ್ವಶನ್ಸ್ಗಳು ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ಸ್. ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ. ಈ ಥರನೂ ಸಮಮಿತಿ ಅಕ್ಷರಕ್ಕೆ ಉದಾಹರಣೆ ಅಂದರೆ ಇಲ್ಲಿ ಈ ಸಮಮಿತಿ ಅಕ್ಷರಕ್ಕೆ ನಾವು ಕೊಟ್ಟರೆ ಇಲ್ಲಿ ಎಕ್ಸ್ ಇದು ಪರ್ಫೆಕ್ಟಾಗಿ ಸಮಮಿತಿ ಅಕ್ಷರಕ್ಕೆ ಏನಾಗ್ತದೆ, ಎಕ್ಸ್ ಅನ್ನೋದು ಸಮಮಿತಿ ಅಕ್ಷರ. ಈ ಥರ ಕಟ್ ಮಾಡಿದಾಗ 2 ಕಡೆ ಸೇಮ್ ಬರಬೇಕು, ಅಥವಾ ಈ ಥರ ಕಟ್ ಮಾಡಿದಾಗ 2 ಕಡೆ ಸೇಮ್ ಆಗ್ತೈತಪ್ಪ ಅಂದ್ರೆ ನಾವು ಇಲ್ಲಿ ಎಕ್ಸ್ನ ಏನು ಮಾಡೋಕ್ಕಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕಬೇಕು. ನೆಕ್ಸ್ಟ್, ಆಯತಘನವನ್ನು ಸೂಚಿಸುವ ರೇಖಾಕೃತಿ ಯಾವುದು ಅಂತ ಕ್ವಶನ್ಸ್ ಇದೆ. ಆಯತಘನವನ್ನು ಸೂಚಿಸುವುದು ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಈ ಥರ 20 ಕ್ವಶನ್ಸ್ಗಳನ್ನು ನಿಮ್ಗೆ ಎಕ್ಸಾಮ್ಸ್ನಲ್ಲಿ ಕೇಳ್ತಿರ್ತಾನೆ. ಎಲ್ಲವೂ ನಾನೇನು ಮಾಡಿದ್ದೀನಿ ಸಿಂಪಲ್ ಆಗಿ ಬಿಡಿಸಿದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲ ಪರೀಕ್ಷೆಗಳಿಗೆ ಏನಾಗ್ತವಪ್ಪ ಅಂದ್ರೆ ಹೆಲ್ಪ್ ಆಗ್ತವೆ. ಓಕೆ.